ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಮಾಜ ವಿಜ್ಞಾನ ಭಾಗ 5 ಬಹಳ ಪ್ರಮುಖ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲವಾಗುವ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ 201. ದೇಶೀಯ ಭಾಷಾ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಜಾರಿಗೆ ತಂದವನು ಯಾರು? ದೇಶೀಯ ಭಾಷಾ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಜಾರಿಗೆ ತಂದವನು ಲಾರ್ಡ್ ಲಿಟ್ಟನ್. ಪ್ರಶ್ನೆ 202. ಇಲ್ಬರ್ಟ್ ಭಾಷಾ ಮಸೂದೆಯನ್ನು ಜಾರಿಗೆ ತಂದವನು ಯಾರು? ಇಲ್ಬರ್ಟ್ ಭಾಷಾ ಮಸೂದೆಯನ್ನು ಜಾರಿಗೆ ತಂದವನು ಲಾರ್ಡ್ ರಿಪ್ಪನ್. ಪ್ರಶ್ನೆ 203. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಿಸಿದವರು ಯಾರು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಿಸಿದವರು ಎ.ಒ. ಹ್ಯೂಮ್. ಪ್ರಶ್ನೆ 204. ಸಂಪತ್ತಿನ ಸೋರಿಕೆಯ ಸಿದ್ಧಾಂತ ಎಂಬ ಕೃತಿ ಬರೆದವರು ಯಾರು? ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಕೃತಿ ಬರೆದವರು ದಾದಾಬಾಯಿ ನವರೋಜಿ. ಪ್ರಶ್ನೆ 205. ಬಂಗಾಳದ ವಿಭಜನೆ ಮಾಡಿದವರು ಯಾರು? ಬಂಗಾಳದ ವಿಭಜನೆ ಮಾಡಿದವರು ಲಾರ್ಡ್ ಕರ್ಜನ್. ಪ್ರಶ್ನೆ 206. ಬಂಗಾಳವನ್ನು ಯಾವಾಗ ವಿಭಜಿಸಲಾಯಿತು? ಬಂಗಾಳವನ್ನು 1905ರಲ್ಲಿ ವಿಭಜಿಸಲಾಯಿತು. ಪ್ರಶ್ನೆ 207. ಮುಸ್ಲಿಂ ಲೀಗ್ ಯಾವಾಗ ಸ್ಥಾಪನೆಯಾಯಿತು? ಮುಸ್ಲಿಂ ಲೀಗ್ 1906ರಲ್ಲಿ ಸ್ಥಾಪನೆಯಾಯಿತು. 1905 ಬಂಗಾಳದ ವಿಭಜನೆ. ಬಂಗಾಳದ ವಿಭಜನೆ ಮಾಡಿದವನು ಲಾರ್ಡ್ ಕರ್ಜನ್. ಅದಾದ ಮಾರನೇ ವರ್ಷ 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾಯಿತು. ಪ್ರಶ್ನೆ 208. ಬಂಗಾಳದ ವಿಭಜನೆ ಯಾವಾಗ ರದ್ದಾಯಿತು? ಬಂಗಾಳದ ವಿಭಜನೆ 1911ರಲ್ಲಿ ರದ್ದಾಯಿತು. ಪ್ರಶ್ನೆ 209. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಎಂದವರು ಯಾರು? ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಎಂದವರು ಬಾಲಗಂಗಾಧರ್ ತಿಲಕರು. ಪ್ರಶ್ನೆ 210. ಸ್ವಾತಂತ್ರ್ಯ ಹೋರಾಟಕ್ಕೆ ಜನರನ್ನು ಸಂಘಟಿಸಲು ಗಣೇಶ, ಶಿವಾಜಿ, ದುರ್ಗಾ ಉತ್ಸವ ಜಾರಿಗೆ ತಂದವರು ಯಾರು? ಸ್ವಾತಂತ್ರ್ಯ ಹೋರಾಟಕ್ಕೆ ಜನರನ್ನು ಸಂಘಟಿಸಲು ಗಣೇಶ, ಶಿವಾಜಿ, ದುರ್ಗಾ ಉತ್ಸವಗಳನ್ನು ಜಾರಿಗೆ ತಂದವರು ಬಾಲಗಂಗಾಧರ್ ತಿಲಕರು. ಪ್ರಶ್ನೆ 211. ಗೀತಾ ರಹಸ್ಯ ಕೃತಿ ಬರೆದವರು ಯಾರು? ಗೀತಾ ರಹಸ್ಯ ಕೃತಿ ಬರೆದವರು ಬಾಲಗಂಗಾಧರ್ ತಿಲಕರು. ಬಾಲಗಂಗಾಧರ್ ತಿಲಕರನ್ನು ಬ್ರಿಟಿಷರು ಬಂಧಿಸಿ ಸೆರೆಮನೆಯಲ್ಲಿಟ್ಟಾಗ ಗೀತಾ ರಹಸ್ಯ ಎನ್ನುವ ಕೃತಿಯನ್ನು ಬರೆಯುತ್ತಾರೆ. ಪ್ರಶ್ನೆ 212. ವರ್ತಮಾನ ರಣನೀತಿ ಪುಸ್ತಕ ಪ್ರಕಟಿಸಿದವರು ಯಾರು? ವರ್ತಮಾನ ರಣನೀತಿ ಪುಸ್ತಕ ಪ್ರಕಟಿಸಿದವರು ಅರವಿಂದ್ ಘೋಷ್. ಪ್ರಶ್ನೆ 213. ಯಂಗ್ ಇಂಡಿಯಾ ಪತ್ರಿಕೆ ಹೊರಡಿಸಿದವರು ಯಾರು? ಯಂಗ್ ಇಂಡಿಯಾ ಪತ್ರಿಕೆ ಹೊರಡಿಸಿದವರು ಮಹಾತ್ಮ ಗಾಂಧಿ. ಪ್ರಶ್ನೆ 214. ರೌಲತ್ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? 1919ರಲ್ಲಿ ರೌಲತ್ ಕಾಯ್ದೆ ಜಾರಿಗೆ ಬಂದಿತ್ತು. ಪ್ರಶ್ನೆ 215. ಯಾವ ಕಾಯ್ದೆ ವಿರೋಧಿಸಿ ಜಲಿಯನ್ ವಾಲಾಬಾಗ್ದಲ್ಲಿ ಹೋರಾಟಗಾರರು ಸಭೆ ಸೇರಿದ್ದರು? ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಜಲಿಯನ್ ವಾಲಾಬಾಗ್ದಲ್ಲಿ ಹೋರಾಟಗಾರರು ಸಭೆಯನ್ನು ಸೇರಿದ್ದರು. ಪ್ರಶ್ನೆ 216.
ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣನಾದ ಬ್ರಿಟಿಷ್ ಸೇನಾಧಿಕಾರಿ ಯಾರು? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣನಾದ ಬ್ರಿಟಿಷ್ ಸೇನಾಧಿಕಾರಿ ಜನರಲ್ ಡಯರ್. ಪ್ರಶ್ನೆ 217. ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆಗೆ ಸರ್ಕಾರ ಯಾವ ಆಯೋಗವನ್ನು ನೇಮಿಸಿತು? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿಚಾರಣೆಗೆ ಸರ್ಕಾರವು ಹಂಟರ್ ಆಯೋಗವನ್ನು ನೇಮಿಸಿತು. ಪ್ರಶ್ನೆ 218. ಜನರಲ್ ಡಯರ್ನನ್ನು ಹತ್ಯೆ ಮಾಡಿದ ಭಾರತದ ಕ್ರಾಂತಿಕಾರಿ ಯಾರು? ಜನರಲ್ ಡಯರ್ನನ್ನು ಹತ್ಯೆ ಮಾಡಿದ ಕ್ರಾಂತಿಕಾರಿ ಉಧಾಮ್ ಸಿಂಗ್. ಪ್ರಶ್ನೆ 219. ಭಾರತದಲ್ಲಿ ಅಸಹಕಾರ ಚಳವಳಿ ಯಾವಾಗ ಪ್ರಾರಂಭವಾಯಿತು? ಭಾರತದಲ್ಲಿ 1920ರಲ್ಲಿ ಅಸಹಕಾರ ಚಳವಳಿ ಪ್ರಾರಂಭವಾಯಿತು. ಪ್ರಶ್ನೆ 220. ಗಾಂಧಿಯವರು ಅಸಹಕಾರ ಚಳವಳಿ ಹಿಂತೆಗೆದುಕೊಳ್ಳಲು ಕಾರಣವೇನು? ಗಾಂಧಿಯವರು ಅಸಹಕಾರ ಚಳವಳಿ ಹಿಂತೆಗೆದುಕೊಳ್ಳಲು ಕಾರಣ ಚೌರಿ ಚೌರಾ ಘಟನೆಯಿಂದ ಮನನೊಂದು. ಉತ್ತರ ಪ್ರದೇಶದಲ್ಲಿ ಚೌರಿ ಚೌರಾ ಎನ್ನುವ ಹಳ್ಳಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಶಾಂತ ರೀತಿಯಿಂದ ಮೆರವಣಿಗೆಯನ್ನು ಹೊರಟಿದ್ದರು. ಆ ಮೆರವಣಿಗೆಯ ಮೇಲೆ ಪೊಲೀಸರು ಲಾಠಿ ಚಾರ್ಜನ್ನು ಮಾಡಿದಾಗ ಅಲ್ಲಿರ್ತಕ್ಕಂಥ ಹೋರಾಟಗಾರರು ಪೊಲೀಸ್ ಠಾಣೆಗೆ ನುಗ್ಗಿ ಆ ಚೌರಿ ಚೌರಾ ಗ್ರಾಮದಲ್ಲಿರುವ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿ 22 ಜನ ಪೊಲೀಸರನ್ನು ಜೀವಂತವಾಗಿ ದಹನ ಮಾಡಿದರು. ಈ ಘಟನೆಯಿಂದ ಮನನೊಂದು ಮಹಾತ್ಮ ಗಾಂಧಿಯವರು ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡರು. ಸ್ವರಾಜ್ಯ ಪಕ್ಷವನ್ನು ಯಾರು ಸ್ಥಾಪಿಸಿದರು? ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರೂರವರು ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿದರು. ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡಾಗ ಅದನ್ನು ವಿರೋಧಿಸಿ ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿದವರು ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು. ಪ್ರಶ್ನೆ 222. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಮಾವೇಶ ಬೆಳಗಾವಿಯಲ್ಲಿ ಯಾವಾಗ ನಡೆಯಿತು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಮಾವೇಶ ಬೆಳಗಾವಿಯಲ್ಲಿ 1924ರಲ್ಲಿ ನಡೆಯಿತು. ಮಹಾತ್ಮ ಗಾಂಧೀಜಿಯವರು ಈ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಎನ್ನುವುದು ವಿಶೇಷ. ಪ್ರಶ್ನೆ 223. ಸೈಮನ್ ಆಯೋಗ ಭಾರತಕ್ಕೆ ಯಾವಾಗ ಬಂದಿತು? ಸೈಮನ್ ಆಯೋಗ ಭಾರತಕ್ಕೆ 1927ರಲ್ಲಿ ಬಂದಿತು. ಪ್ರಶ್ನೆ 224. ಭಾರತೀಯರು ಸೈಮನ್ ಆಯೋಗವನ್ನು ವಿರೋಧಿಸಲು ಕಾರಣವೇನು? ಭಾರತೀಯರು ಸೈಮನ್ ಆಯೋಗವನ್ನು ವಿರೋಧಿಸಲು ಪ್ರಮುಖ ಕಾರಣ ಸೈಮನ್ ಆಯೋಗದ ಸದಸ್ಯರಲ್ಲಿ ಒಬ್ಬನೂ ಭಾರತೀಯನೂ ಇದ್ದಿರಲಿಲ್ಲ. ಹಾಗಾಗಿ ಸೈಮನ್ ಭಾರತಕ್ಕೆ ಬಂದಾಗ ಸೈಮನ್ ಗೋ ಬ್ಯಾಕ್ ಎನ್ನುವ ಪ್ರತಿಭಟನೆಯನ್ನು ಮಾಡಲಾಯಿತು. ಪ್ರಶ್ನೆ 225. ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆಯ ವೇಳೆ ಪೊಲೀಸರ ಲಾಠಿ ಏಟಿಗೆ ಮರಣ ಹೊಂದಿದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆಯ ವೇಳೆ ಪೊಲೀಸರ ಲಾಠಿ ಏಟಿಗೆ ಮರಣ ಹೊಂದಿದ ಸ್ವಾತಂತ್ರ್ಯ ಹೋರಾಟಗಾರ ಲಾಲಾ ಲಜಪತ್ ರಾಯ್. ಪ್ರಶ್ನೆ 226. ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೆಯಿತು? ಲಾಹೋರ್ ಕಾಂಗ್ರೆಸ್ ಅಧಿವೇಶನ 1929ರಲ್ಲಿ ನಡೆಯಿತು. ಪ್ರಶ್ನೆ 227. ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು? 1929ರಲ್ಲಿ ನಡೆದ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಜವಾಹರ್ಲಾಲ್ ನೆಹರೂರವರು ವಹಿಸಿಕೊಂಡಿದ್ದರು.
ಪ್ರಶ್ನೆ 228. 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನೆಂದು ಘೋಷಣೆ ಹೊರಡಿಸಲಾಯಿತು? ಸಂಪೂರ್ಣ ಸ್ವರಾಜ್ಯ ನಮ್ಮ ಗುರಿ ಎನ್ನುವ ಘೋಷಣೆಯನ್ನು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಹೊರಡಿಸಲಾಯಿತು. ಪ್ರಶ್ನೆ 229. ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ಎಲ್ಲಿ ಪ್ರಾರಂಭವಾಯಿತು? ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ಕಾರವಾರ ಜಿಲ್ಲೆಯ ಅಂಕೋಲಾದಲ್ಲಿ ಪ್ರಾರಂಭವಾಯಿತು. ಪ್ರಶ್ನೆ 230. ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹದ ನೇತೃತ್ವವನ್ನು ಯಾರು ವಹಿಸಿಕೊಂಡಿದ್ದರು? ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹದ ನೇತೃತ್ವವನ್ನು MP ನಾಡಕರ್ಣಿಯವರು ವಹಿಸಿಕೊಂಡಿದ್ದರು. ಪ್ರಶ್ನೆ 231. ಗಾಂಧಿಯವರ ಜೊತೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗಿಯಾದ ಕರ್ನಾಟಕದ ವ್ಯಕ್ತಿ ಯಾರು? ಗಾಂಧಿಯವರ ಜೊತೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗಿಯಾದ ಕರ್ನಾಟಕದ ವ್ಯಕ್ತಿ ಮೈಲಾರ ಮಹದೇವಪ್ಪನವರು. ಆವಾಗ ಅವರಿಗೆ ಕೇವಲ 18 ವರ್ಷ ವಯಸ್ಸಾಗಿತ್ತು. ಪ್ರಶ್ನೆ 231. ಕಾನೂನು ಭಂಗ ಚಳವಳಿ ನೇತೃತ್ವ ವಹಿಸಿಕೊಂಡವರು ಯಾರು? ಕಾನೂನು ಭಂಗ ಚಳವಳಿಯ ನೇತೃತ್ವ ವಹಿಸಿಕೊಂಡವರು ಮಹಾತ್ಮ ಗಾಂಧಿ. ಪ್ರಶ್ನೆ 233. ಗಾಂಧಿಯವರು ಲಾರ್ಡ್ ಇರ್ವಿನ್ ಮುಂದೆ ಎಷ್ಟು ಬೇಡಿಕೆಗಳನ್ನು ಮುಂದಿಟ್ಟರು? ಗಾಂಧಿಯವರು ಲಾರ್ಡ್ ಇರ್ವಿನ್ನನ ಮುಂದೆ 11 ಬೇಡಿಕೆಗಳನ್ನು ಮುಂದಿಟ್ಟರು. ಅವುಗಳಲ್ಲಿ ಉಪ್ಪಿನ ಮೇಲಿನ ತೆರಿಗೆಯನ್ನು ರದ್ದು ಮಾಡುವುದು ಬಹಳ ಪ್ರಮುಖ ವಿಷಯವಾಗಿತ್ತು. ಪ್ರಶ್ನೆ 234. ಮೂರೂ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು ಮೂರೂ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದ್ದರು. 1930, 1931, 1932ರಲ್ಲಿ 3 ದುಂಡು ಮೇಜಿನ ಪರಿಷತ್ತುಗಳು ನಡೆದಿದ್ದವು. 235. ಪ್ರಶ್ನೆ: ಗಾಂಧಿಯವರು ಯಾವ ದುಂಡು ಮೇಜಿನ ಪರಿಷತ್ತಿನಲ್ಲಿ ಮಾತ್ರ ಭಾಗವಹಿಸಿದ್ದರು? ಮಹಾತ್ಮ ಗಾಂಧಿಯವರು 2ನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದ್ದರು. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು 3 ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದ್ದರು. ಪ್ರಶ್ನೆ 236. ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗ ನಡೆಯಿತು? 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ನಡೆಯಿತು. ಪ್ರಶ್ನೆ 237. ಗಾಂಧಿ ಮತ್ತು ಅಂಬೇಡ್ಕರ್ ಮಧ್ಯೆ ಯಾವ ಒಪ್ಪಂದ ನಡೆಯಿತು? ಪೂನಾ ಒಪ್ಪಂದ. ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ಪ್ರಾರಂಭವಾಯಿತು? ಕ್ವಿಟ್ ಇಂಡಿಯಾ ಚಳವಳಿ 1942ರಲ್ಲಿ ಪ್ರಾರಂಭವಾಯಿತು. ದೇಶ ಬಾಂಧವರಿಗೆ ಮಾಡು ಇಲ್ಲವೇ ಮಡಿ ಎಂದು ಕರೆ ಕೊಟ್ಟವರು ಯಾರು? ದೇಶ ಬಾಂಧವರಿಗೆ ಮಾಡು ಇಲ್ಲವೇ ಮಡಿ ಎಂದು ಕರೆ ಕೊಟ್ಟವರು ಮಹಾತ್ಮ ಗಾಂಧಿ. ಪ್ರಶ್ನೆ 240. ಕರ್ನಾಟಕದ ಯಾವ ಹಳ್ಳಿಯು ಸ್ವಾತಂತ್ರ್ಯವನ್ನು ಮೊದಲು ಘೋಷಿಸಿಕೊಂಡಿತು? ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಹಳ್ಳಿಯು ಭಾರತದಲ್ಲಿಯೇ ಮೊಟ್ಟ ಮೊದಲ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಹಳ್ಳಿ ಎಂಬ ಕೀರ್ತಿಗೆ ಪಾತ್ರವಾಯಿತು. ಪ್ರಶ್ನೆ 241. ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು? ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಸುಭಾಷ್ ಚಂದ್ರ ಬೋಸ್ರವರು ಆಯ್ಕೆಯಾಗಿದ್ದರು. ಪ್ರಶ್ನೆ 242. ಗಾಂಧಿಯವರ ವಿರೋಧದ ನಡುವೆ ತ್ರಿಪುರಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಗಾಂಧಿಯವರ ಬೆಂಬಲದೊಂದಿಗೆ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಸುಭಾಷ್ ಚಂದ್ರ ಬೋಸ್ರವರು ಆಯ್ಕೆಯಾಗುತ್ತಾರೆ. ನಂತರ ಗಾಂಧಿಯವರ ವಿರೋಧದ ನಡುವೆ ತ್ರಿಪುರಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಾರೆ. ಪ್ರಶ್ನೆ
243. ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷ ಕಟ್ಟಿದವರು ಯಾರು? ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಕಟ್ಟಿದವರು ಸುಭಾಷ್ ಚಂದ್ರ ಬೋಸರು. ಪ್ರಶ್ನೆ 244. ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಟೋಕಿಯೋದಲ್ಲಿ ಸ್ಥಾಪಿಸಿದವರು ಯಾರು? ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಟೋಕಿಯೋದಲ್ಲಿ ಸ್ಥಾಪಿಸಿದವರು ರಾಸ್ ಬಿಹಾರಿ ಬೋಸರು. ಪ್ರಶ್ನೆ 245. ದೆಹಲಿ ಚಲೋ ಈ ಘೋಷಣೆ ಯಾರದ್ದು? ದೆಹಲಿ ಚಲೋ ಈ ಘೋಷಣೆ ಸುಭಾಷ್ ಚಂದ್ರ ಬೋಸರದ್ದು. ಪ್ರಶ್ನೆ 246. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಈ ಹೇಳಿಕೆ ಯಾರದ್ದು? ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡಲು ಪ್ರಮಾಣಿಸುತ್ತೇನೆ ಈ ಹೇಳಿಕೆ ಸುಭಾಷ್ ಚಂದ್ರ ಬೋಸರದ್ದು. ಪ್ರಶ್ನೆ 247. ಝಾನ್ಸಿ ರೆಜಿಮೆಂಟಿನ ನೇತೃತ್ವ ಯಾರು ವಹಿಸಿಕೊಂಡಿದ್ದರು? ಝಾನ್ಸಿ ರೆಜಿಮೆಂಟಿನ ನೇತೃತ್ವವನ್ನು ಕ್ಯಾಪ್ಟನ್ ಲಕ್ಷ್ಮಿಯವರು ವಹಿಸಿಕೊಂಡಿದ್ದರು. ಪ್ರಶ್ನೆ 248. ಮಹಾದ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯಗಳ ಚಳುವಳಿ ರೂಪಿಸಿದವರು ಯಾರು? ಮಹಾದ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯಗಳ ಚಳುವಳಿ ರೂಪಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಪ್ರಶ್ನೆ 249. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಯಾರು? 1954ರಲ್ಲಿ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಚೀನಾದ ಪ್ರಧಾನಿ ಚೌ ಎನ್ ಲಾಯ್. ಪ್ರಶ್ನೆ 250. ಭಾರತ ಮತ್ತು ಪಾಕಿಸ್ತಾನದ ಗಡಿಯನ್ನು ಗುರುತಿಸಿದವರು ಯಾರು? ಭಾರತ ಮತ್ತು ಪಾಕಿಸ್ತಾನದ ಗಡಿಯನ್ನು ಗುರುತಿಸಿದವರು ಸರ್ ರ್ಯಾಡ್ಕ್ಲಿಫ್. ಭಾರತ ಮತ್ತು ಚೀನಾದ ಗಡಿಯ ಹೆಸರು ಮ್ಯಾಕ್ ಮೋಹನ್. ಭಾರತ ಮತ್ತು ಅಫ್ಘಾನಿಸ್ತಾನದ ಗಡಿ ಹೆಸರು ಡ್ಯೂರಾಂಡ್. ಇದುವರೆಗೂ ಬಹಳ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ಪ್ರಶ್ನೋತ್ತರಗಳನ್ನು ಕೇಳಿದ್ದೀರಿ. ಧನ್ಯವಾದಗಳು.